ವಿಧವೆಗೆ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದ ಅನ್ನುವಂತಹ ಆರೋಪದ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದಲ್ಲಿ ನಡೆದಿದೆ. ಪಾವಗಡ ಪಟ್ಟಣದಲ್ಲಿ ನರೇಶ್ ಎಂಬಾತ ವಿಧವೆಯೋರ್ವಳಿಗೆ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದಂತೆ, ಆಕೆಯ ಕೈ ಹಿಡಿದು ಎಳೆಯೋದೆಲ್ಲ ಮಾಡ್ತಾ ಇದ್ದಂತೆ. ಇದರಿಂದ ನೊಂದ ಮಹಿಳೆ ಕಾಮುಕ ನರೇಶ್ ಬಗ್ಗೆ ತನ್ನ ಸಂಬಂಧಿಕರ ಬಳಿ ಹೇಳ್ಕೊಂಡಿದ್ದಾಳೆ. ಹೀಗಾಗಿ ನರೇಶ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಂತಹ ಮಹಿಳೆಯ ಸಂಬಂಧಿಕರು ನರೇಶ್ ಕೆಲಸ ಮಾಡ್ತಾ ಇದ್ದಂತ ಅಂಗಡಿಗೆ ಹೋಗಿದ್ದಾರೆ. ನರೇಶ್ನನ್ನ ಹೊರಗೆಳೆದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಘಟನೆ ಸಂಬಂಧ ಪಾವಗಡ ಪಟ್ಟಣದಲ್ಲಿ ಪ್ರಕರಣ ದಾಖಲಾಗಿದ್ದು ಪಾವಗಡ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಸದ್ಯ ನರೇಶ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಾವಗಡದಲ್ಲಿ ನಡೆದಿರೋ ಘಟನೆ ಇದು. ವಿಧವೆಯೋರ್ವಳಿಗೆ ಅಲ್ಲಿ ಹೊಡೆತ ತಿಂತಿರುವಂತಹ ವ್ಯಕ್ತಿ ಬಹಳ ಕಾಟ ಕೊಡ್ತಾ ಇದ್ದಂತೆ, ಲೈಂಗಿಕವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ಹೀಗಾಗಿ ಆ ವಿಧವೆ ಹೋಗಿ ತನ್ನ ಸಂಬಂಧಿಕರ ಬಳಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಆ ಮಹಿಳೆಯ ಸಹಾಯಕ್ಕೆ ಹೋದಂತಹ ಸಂಬಂಧಿಕರು ಮೊದಲಿಗೆ ನರೇಶ್ನ ಮಾಹಿತಿಯನ್ನು ಕಲೆ ಹಾಕಿ ಆತ ಕೆಲಸ ಮಾಡ್ತಾ ಇದ್ದಂಥ ಅಂಗಡಿಯಿಂದ ಆತನನ್ನು ಎಳೆತಂದು ಈ ರೀತಿಯಾಗಿ ಹೊಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈತ ನಿಜಕ್ಕೂ ಕಿರುಕುಳವನ್ನು ಕೊಡ್ತಾ ಇದ್ನ, ತಪ್ಪಿತ್ತ ಈತನದ್ದು, ಇದೆಲ್ಲ ಇನ್ನಷ್ಟೇ ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಸದ್ಯ ಪೊಲೀಸರು ಈತನನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ.